ಮಧ್ಯೆ ಪೈರಸಿ ವಾರ್ ಜೋರಾಗಿದೆ. ಇಲ್ಲಿ ತನಕ 10,500ಕ್ಕೂ ಹೆಚ್ಚು ಪೈರಸಿ ಲಿಂಕ್ಗಳನ್ನ ಡಿಲೀಟ್ ಮಾಡಿದೀವಿ ಅಂತ ಡೆವಿಲ್ ಚಿತ್ರತಂಡ ಅಧಿಕೃತ ಪೋಸ್ಟ್ ಅನ್ನ ಮಾಡಿದೆ. ಒಂದ್ ಕಡೆ ಫ್ಯಾನ್ಸ್ ವಾರ್, ಇನ್ನೊಂದು ಕಡೆ ಪೈರಸಿ ವಾರ್ ಶುರುವಾಗಿದೆ. ಇಲ್ಲಿ ತನಕ 10,500ಕ್ಕೂ ಹೆಚ್ಚು ಪೈರಸಿ ಲಿಂಕ್ ಅನ್ನ ಡಿಲೀಟ್ ಮಾಡಲಾಗಿದೆ ಅಂತ ಡೆವಿಲ್ ಚಿತ್ರತಂಡ ಅಧಿಕೃತ ಪೋಸ್ಟ್ ಮಾಡಿದೆ. ಪೈರಸಿ ಲಿಂಕ್ ಡಿಲೀಟ್ ಮಾಡೋ ಕೆಲಸ ಆಗಿದೆ. ದಯವಿಟ್ಟು ಪೈರಸಿಯನ್ನ ಮಾಡಬೇಡಿ, ಥಿಯೇಟರ್ನಲ್ಲೇ ಸಿನಿಮಾನ ನೋಡಿ. ಸ್ಯಾಂಡಲ್ವುಡ್ ನಲ್ಲಿ ಇಷ್ಟು ದೊಡ್ಡ ಪೈರಸಿ ಎದುರಾಗಿಲ್ಲ ಅಂತ ಚಿತ್ರತಂಡ ಅಧಿಕೃತ ಪೋಸ್ಟ್ ಹಾಕಿರೋದು. ಡೆವಿಲ್ ಚಿತ್ರತಂಡ ಹಾಕಿದಂತ ಅಧಿಕೃತ ಪೋಸ್ಟ್ ಇದು. ಒಂದ್ ಕಡೆ ಫ್ಯಾನ್ಸ್ ವಾರ್ ಜೋರಾಗಿ ನಡೀತಾ ಇದೆ ಸ್ಯಾಂಡಲ್ವುಡ್ ನಲ್ಲಿ, ಇನ್ನೊಂದು ಕಡೆ ಶುರುವಾಗಿರೋದೇ ಪೈರಸಿ ವಾರ್. ಪೈರಸಿ ಲಿಂಕ್ ಅನ್ನ ಡಿಲೀಟ್ ಮಾಡೋ ಕೆಲಸ ಆಗಿದೆ ಅಂತ ಚಿತ್ರತಂಡ ಅಧಿಕೃತ ಪೋಸ್ಟ್ ಅನ್ನ ಹಾಕಿರೋದು. ಇನ್ನು ಸುದೀಪ್ ಬಗ್ಗೆ ವಿಜಯಲಕ್ಷ್ಮಿ ಯಾಕೆ ಹೇಳಿಕೆ ಕೊಟ್ಟರೋ ಗೊತ್ತಿಲ್ಲ. ಕುಂಬಳಕಾಯಿ ಕಳ್ಳ ಅಂದ್ರೆ ಇವ್ರು ಯಾಕೆ ರಿಯಾಕ್ಟ್ ಮಾಡಬೇಕು, ಇದು ಖಂಡಿತ ಉತ್ತಮವಾದ ಬೆಳವಣಿಗೆ ಅಲ್ಲ ಅಂತ ಚಂದ್ರಚೂಡ್ ರಿಯಾಕ್ಟ್ ಮಾಡಿದ್ದಾರೆ. ನನ್ನ ಹತ್ರ ಮಾತಾಡೋದಕ್ಕೆ ಬಹಳ ವಿಚಾರಗಳಿವೆ, ಮಾತಾಡ್ತೀನಿ. ಸಾರಥಿ ಸಂದರ್ಭದಲ್ಲಿ ದರ್ಶನ್ ಮೊದಲ ಬಾರಿಗೆ ಜೈಲಿಗೆ ಹೋಗಿದ್ರು. ಆ ಸಂದರ್ಭದಲ್ಲಿ ಸುದೀಪ್ ಮಾಡಿದ ಸಹಕಾರವನ್ನ ಮರಿಬಾರದು. ಕಾಟೇರ ನೋಡಿ ಸುದೀಪ್ ಏನ್ ಹೇಳಿದ್ರು ನೆನೆಸ್ಕೋಬೇಕು. ಸುದೀಪ್ ಯಾವುದೇ ವ್ಯಕ್ತಿಯ ಹೆಸರು ಹೇಳಲಿಲ್ಲ ಅಂತ ಚಂದ್ರಚೂಡ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾರನ್ನ ಟಾರ್ಗೆಟ್ ಮಾಡಿ ಈ ಮಾತುಗಳನ್ನ ಸುದೀಪ್ ಹೇಳಿದ್ದಲ್ಲ. ಶಿವಣ್ಣ ಸುದೀಪ್ ಅಣ್ಣ ತಮ್ಮನ ರೀತಿ ಇದ್ದಾರೆ. ಶಿವಣ್ಣನ ಆರೋಗ್ಯ ಹಾಳಾದಾಗ ಸುದೀಪ್ ಯಾವ ರೀತಿ ಸ್ಪಂದಿಸಿದ್ರು ಎಲ್ಲ ವಿಷಯಗಳನ್ನ ನೆನಪು ಮಾಡಿಕೊಂಡು ಚಂದ್ರಚೂಡ್ ಮಾತಾಡಿದ್ದಾರೆ. ಸುದೀಪ್ ವೇದಿಕೆ ಮೇಲೆ ಕೊಟ್ಟಂತ ಹೇಳಿಕೆ, ಆ ಹೇಳಿಕೆ ಬಗ್ಗೆ ವಿಜಯಲಕ್ಷ್ಮಿ ಕೊಟ್ಟಂತ ರಿಯಾಕ್ಷನ್, ಇದ್ರ ಬಗ್ಗೆ ಮಾತಾಡಿದ್ದಾರೆ. ಖಂಡಿತವಾಗ್ಲೂ ಇದು ಉತ್ತಮವಾದಂಥ ಬೆಳವಣಿಗೆ ಅಲ್ಲ. ಇದು ಕನ್ನಡ ಚಿತ್ರರಂಗಕ್ಕೆ ಬೇಡವಾದಂಥ ವಿಷಯಗಳಿದೆಲ್ಲ. ಎರಡನೇದಾಗಿ ಅವರು ಕಿಚ್ಚ ಸುದೀಪ್ ಅವರು ಪೈರಸಿ ಅಂತ ಹೇಳ್ದಲ್ಲೇ ಇರ್ಬೋದು. ಇದು ಪೈರಸಿ ಒಂದೇ ಸಮಸ್ಯೆ ಅಲ್ಲ. ಇಲ್ಲಿ ಕಟೌಟ್ಗಳಿಗೆ ಸಮಸ್ಯೆ ಇದೆ, ಇಲ್ಲಿ ಥಿಯೇಟರ್ಗಳ ಮುಂದೆ ಸೆಲೆಬ್ರೇಷನ್ಗೆ ಸಮಸ್ಯೆ ಇದೆ, ಥಿಯೇಟರ್ಗಳದ್ದೇ ಸಮಸ್ಯೆ ಮಾಡ್ತಾರೆ, ಆಮೇಲೆ ರಿವ್ಯೂಗಳ ಹೆಸರಲ್ಲಿ ಮಾಡ್ತಾರೆ. 100 ಥರದ ಸಮಸ್ಯೆಗಳಿದೆ ಇಲ್ಲಿ. ಅದು ಪಟ್ಟಿ ಮಾಡಿ ಇದನ್ನ ಒಂದೊಂದಾಗಿ ಬಗೆಹರಿಸ್ಕೊಳ್ತಾ ಬರಬೇಕು. ಅದೆಲ್ಲದರ ಟೋಟಾಲಿಟಿಯಿಂದ ಕನ್ನಡ ಚಿತ್ರರಂಗವನ್ನು ಹಾಳು ಮಾಡೋದಕ್ಕೆ ಒಂದು ಪಡೆ ರೆಡಿ ಇದೆ. ಅದರ ವಿರುದ್ಧ ಯುದ್ಧ ಮಾಡಬೇಕು. ಅದಕ್ಕೆ ನಾನು ಮಾತಿಗೆ ಬದ್ಧನಾಗಿದೆ. ಈಗ ಇನ್ನೊಬ್ಬರ ಹೆಸರು ಹೇಳಿದ್ರಿ, ಅವರು ನೀವು ಕೇಳಬೇಕು, ನೀವೇನಾದರೂ ಕಿಚ್ಚ ಸುದೀಪ್ ಅವರಿಗೆ ಇದನ್ನು ಹೇಳಿಕೆಯನ್ನು ಹೇಳಿದ್ರಾ ಅಂತ. ಅವರು ಕಿಚ್ಚ ಸುದೀಪ್ ಅವರಿಗೆ ನಾನು ಹೇಳಿಕೆಯನ್ನು ಹೇಳಿದ್ದು ಅಂತ ಹೇಳಿದ್ದಾದರೆ ನಾನು ಮತ್ತೆ ಮಾತಾಡ್ತೀನಿ. ನನ್ನ ಹತ್ರ ಮಾತಾಡೋಕ್ಕೆ ತುಂಬ ವಿಷಯಗಳಿದೆ, ನಾನೇ ಮಾತಾಡ್ತೀನಿ ಅದನ್ನು. ಅವ್ರು ಹೇಳಿದ್ದೆ ಆದರೆ ನೀವು ಅವ್ರನ್ನ ಕೇಳಬೇಕು. ಯಾಕೆಂದರೆ ಅವರು ಯಾವ ಸ್ತರದಲ್ಲಿ ಮಾತಾಡಿದ್ರು, ಆ ಹೆಣ್ಮಗಳು ಯಾಕೆ ಅದನ್ನು ಮಾತಾಡಿದ್ರು ನಮಗೆ ಗೊತ್ತಿಲ್ಲ. ಯಾಕಂದರೆ ಈಗ ಅವರು ಹುಬ್ಬಳ್ಳಿಯಲ್ಲಿ ಕಿಚ್ಚ ಸುದೀಪ್ ಅನ್ನುವ ಒಬ್ಬ ಸೂಪರ್ ಸ್ಟಾರ್ ಮಾತಾಡಿದ್ದು ಇಂಥವ್ರಿಗೆ ಅಂಥೇಳಿ ಅವರೇ ಒಂದು ಕುಂಬಳಕಾಯಿನ ಹೊತ್ಕೊಳ್ಳೋವಾಗ ನಾವು ಅದೇ ತಪ್ಪು ಮಾಡಬಾರ್ದು. ನಾವು ಅದನ್ನೇ ಮಾಡಬಾರ್ದು. ಅವ್ರು ನಮಗೆ ಹೇಳಿದ್ದಾರೆ, ನಾವು ಅವ್ರಿಗೆ ಹೇಳಿದ್ದೀವಿ. ಇದು 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 ಒಂಥರ ಏನಂದರೆ ಬಣ ಮಾಡಿಕೊಂಡು ವಾರ್ ಮಾಡಬಾರ್ದು. ಇದು ತುಂಬ ಒಂಥರ ಕೂಡು ಕುಟುಂಬದ ಚಿತ್ರರಂಗ ಇದು. ನಾವು ಆ ತಪ್ಪು ಮಾಡಬಾರ್ದು. ಇದು ಅವ್ರು ಯಾಕೆ ಹೇಳಿಕೆ ಕೊಟ್ಟರು, ಇದನ್ನು ಅವ್ರಿಗೆ ಅಂತ ಅವ್ರು ಯಾಕೆ ಅಂದ್ಕೊಂಡ್ರು ಗೊತ್ತಿಲ್ಲ. ಸಾರಥಿ ಸಂದರ್ಭನ ಅವ್ರು ಜ್ಞಾಪಿಸ್ಕೋಬೇಕು. ಒಂದು ಮಾರಣಾಂತಿಕ ಹಲ್ಲೆ ಅವ್ರ ಮೇಲೆ ಆಗುತ್ತೆ, ಶ್ರೀಮತಿ ವಿಜಯಲಕ್ಷ್ಮಿ ಅವ್ರ ಮೇಲೆ. ಆಗ ದರ್ಶನ್ ಅವರು ಮೊದಲ ಬಾರಿಗೆ ಜೈಲಿಗೆ ಹೋಗ್ತಾರೆ ಅಲ್ವಾ. ಆಗ ಸಾರಥಿ ಅಂತ ಒಂದು ಸಿನಿಮಾ ಬರುತ್ತೆ. ಆ ಸಿನಿಮಾಗೆ ಸಪೋರ್ಟ್ ಮಾಡಿದವ್ರು ಯಾರು ಸಪೋರ್ಟ್ ಮಾಡೋರು ಹೇಳಿ ನೋಡೋಣ. ಇವತ್ತು ಅವರ ಸಹೋದರನೇ ಹೇಳ್ಕೊಂಡಿದ್ದಾರಲ್ವಾ, ಎಲ್ಲರೂ ಅವರು ಇಡೀ ಬೆಳಗ್ಗೆ ಹೇಳ್ಕೊಂಡಿದ್ದೆ ಅಲ್ವಾ. ಆಯಿತು, ಅದಾದ ಮೇಲೆ ಹೊಸಪೇಟೆ ಇಶ್ಯೂ ನಡೆದಾಗ ಒಂದು ಸುದೀರ್ಘವಾದ ಪತ್ರ ಬರೆದಿದ್ದ್ಯಾರು, ಕಾಟೇರ ಸಿನಿಮಾ ನೋಡ್ಬಿಟ್ಟು ಮಾತಾಡಿದ್ದ್ಯಾರು, ಮತ್ತು ಆಮೇಲೆ ಹೋದ ವರ್ಷ ಅವರ ಬರ್ತ್ಡೇ ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ಅವ್ರ ಬರ್ತ್ಡೇ ಸಂದರ್ಭ ಅವ್ರ ಅಭಿಮಾನಿಗಳು ಗಾಯಗೊಂಡಿದ್ದಾರೆ. ಇದು ನಾನು ಜ್ಞಾಪಿಸ್ತಾ ಇದ್ದೀನಿ ಅಷ್ಟೇ, ನಿಮಗೆ ಅರಿವು ಬರಲಿ ಅಂತ ಜ್ಞಾಪಿಸ್ತಾ ಇದ್ದೀನಿ ಅಷ್ಟೇ, ಬೇರೆ ಇನ್ನೇನಿಲ್ಲ. ಆ ಗಾಯಗೊಂಡಿರೋ ಮತ್ತು ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅವ್ರ ಹೀರೋ ಜೈಲಿಗೆ ಹೋದಾಗ ಏನು ಮಾಡಬೇಕು ಅಂತ ಗೊತ್ತಾಗದಲ್ಲೇ ವರ್ತಿಸ್ತಾ ಇದ್ದಾರೆ ಅಂತ ಹೇಳಿದ್ರು. ನಾನು ಸರಿ ಇದ್ದೀನಿ, ಅವರು ಅವ್ರ ಜಾಗದಲ್ಲಿ ಅವರು ಸರಿ ಇದ್ದಾರೆ, ಆದರೆ ನಾವಿಬ್ಬರು ಒಟ್ಟಿಗೆ ಸರಿ ಇಲ್ಲ ಅಂತ ಹೇಳಿದ್ರು. ಇದನ್ನೆಲ್ಲ ಅವ್ರು ಜ್ಞಾಪಿಸ್ಕೊಳ್ಬೇಕು ಮಾತನಾಡೋದಕ್ಕಿಂತ ಮುಂಚೆ. ಅದು ಕನಿಷ್ಠ ಒಂದು ಋಣ ಇರಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.